ಅರ್ಧ ಗಂಟೆ ವಾಪಸ್ ಬಂದ್ಬಿಡ್ತಾ ಇದ್ದ. ಹೇಳೋಗ್ಲಿಲ್ವಾ? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಎಲ್ಲೋದ್ಯನಿಂದ? ಅಯ್ಯೋ, ಇದು ಈ ಗಂಟು ಸೈಕಲ್ ಶಿವಂದು. ಈ ಬ್ಯಾಗ ಒಂದೇನೆ, ಚಪ್ಪಲಿನ ಒಂದೇ. ಶಿವ ಒಳಗಡೆ ಕೇಳಿಸ್ತಾ ಇದೆ ಸೌಂಡ್. ಶಿವ ಶಿವ ಒಳಗಡೆ ಇರೋಗಿದ್ದಾನೆ, ಬಿದ್ದೋಗ್ಬಿಟ್ಟಿದ್ದಾನೆ. ಶಿವ ಶಿವ ಬಿದ್ದುಬಿಟ್ಟಿದ್ದಾನೆ. ಅಯ್ಯೋ ಬಾರೆ ಹೊರಗಡೆ. ಕಾರ್ಪೊರೇಷನ್ ಪೊಲೀಸ್ನವ್ರಿಗೂ ಫೋನ್ ಮಾಡಿ ಬರ್ತೀನಿ. ಹಲೋ ಹಲೋ ಹೇಳಿಮ್ಮ. ಎಲ್ರಿ ಸಾಯಕ್ ಹೋಗಿದ್ದ? ತಕ್ಷಣ ಫೋನ್ ಅಂತ ಕೇಂದ್ರ ಆಗಿರುತ್ತೆ. ಹಿಂಗೇನ್ರಿ ಡ್ಯೂಟಿ ಮಾಡೋದು? ಯಾರು ಮಾತಾಡೋದು? ಯಾರು ಮಾತಾಡೋದು? ವಾರ್ಡ್ ನಂಬರ್ 69 ಇಂದ ಕಾರ್ಪೊರೇಟರ್ ಮಾತಾಡೋದು. ಜಲ್ದಿ ಬನ್ರಿ ಇಲ್ಲಿ ತಿಪ್ಪಾರಳ್ಳಿಗೆ. ಯಾವ ವಾರ್ಡ್ ಅಂದ್ರೆ? ವಾರ್ಡ್ ನಂಬರ್ 69. ಒಂದು ಪ್ರಾಣ ಹೋಗ್ತಾ ಇದಾರೆ. ಕೊಳ್ಳೆ ಬಾವಿಲಿ ಒಂದು ಮಗು ಬಿದ್ದಿದೆ, ಗೊತ್ತಾಗಲ್ವಾ? ಬೇಗ ಬನ್ನಿ. ಸ್ವಲ್ಪ ಇರಿ, ಮಿನಿಸ್ಟ್ರಿಗೆ ಕಾಲ್ ಮಾಡ್ತೀನಿ. ಹಲೋ ಅಪ್ಪಾಜಿ, ನೀವೆಲ್ಲ ಇಲ್ಲೇ ಇರಿ, ನಾನು ಮಾತಾಡ್ತೀನಿ. ಕಾಪಾಡ್ಬೇಕು. ಆ ಕೊಳವೆ ಬಾಗಿಲು ಬಿದ್ದಿರೋ ಬಗ್ಗೆ ಹೆಂಗೆಲ್ಲ ಕಾಪಾಡ್ಬಿಡಿ ಅಪ್ಪಾಜಿ. ಏಯ್ ಸ್ವಲ್ಪ ನಿಧಾನ ಮಾಡಲ್ಲ. ಆ ಟಿವಿನವ್ರು ಬರ್ಲಿ ತಡಿಯೋ. ಅಯ್ಯೋ ಅಷ್ಟಲ್ಲ, ಆ ಮಗ ಸತ್ತೋಯ್ತದೆ. ಆ ಕೊಳವೆ ಬಾವಿಲ್ ಬಿದ್ದಿರೋಣ ನಿನ್ನ ಮಗನ ಅಥವಾ ಈ ಸರ್ಕಾರದವ್ರೇನ ಕಿರೀಟ ಇಕ್ತಾರ? ಅಲ್ಲಲೇ ಅಲ್ಕಟ, ಈ ರಾಜಕಾರಣ ಅನ್ನೋದು ದುಡ್ಡು, ಪಬ್ಲಿಸಿಟಿ. ಮುಂದಿನ 5 ವರ್ಷಕ್ಕೆ ನಮ್ಮ ಪಕ್ಷ ನಾವು ಅಧಿಕಾರಕ್ಕೆ ಬರ್ಬೇಕೋ ಬೇಡವೋ? ಅಲ್ಲಲ್ಲಿ ಸೀಟ್ ಗ್ಯಾರಂಟಿ ಮಾಡ್ಕೋಬೇಕಣೋ. ಇದಕ್ಕೆಲ್ಲ ಏನ್ ಬೇಕು? ಪಬ್ಲಿಸಿಟಿ ಬೇಕು. ನಾವು ಮಾಡೋ ಸೇವೆ ಏನು ಅಂತ ಪ್ರತಿಯೊಂದು ಜನಕ್ಕೂ ತಿಳಿಬೇಕು ನೋಡು. ಸರಿ, ಅದೇನ್ ಮಾಡ್ತಿರೋ ಬೇಗ ಫೋನ್ ಆದ್ರೂ ಮಾಡಿ. ತಡಿಯೋ ತಡಿಯೋ. ಕೊಳವೆ ಬಾವಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೀಗೆ ನಡೀತಾ ಇರ್ಬೋದು, ಆದ್ರೆ ಬಹಳ ಮೊದಲಿನಿಂದನೂ ಕೂಡ ಈ ತರದ್ದು ನಡೀತಾನೇ ಬಂದಿದೆ. ಸುಮ್ಮನೆ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಾನ್ ತಾನೇ ಏನಂತ ಉತ್ತರಿಸ್ಲಿ ನಿಮ್ಗೆ? ಆ ಹುಡುಗ ಸಾಯ್ಲಿ ಅಂತ ನನಗೇನಾದ್ರೂ ಆಸೆ? ಕೊಳವೆ ಬಾವಿನ ಅರ್ಧಕ್ಕೆ ತಿರ್ಸಕ್ ಕಾರಣ ಏನು? ಪಾಯಿಂಟ್ ಹಾಕ್ಸಿರ್ಲ ರೀ. ಪಾಯಿಂಟ್ ಹಾಕ್ಸಿದ್ರೆ ಬೋರ್ ತೆಗ್ಸಿದ್ರೆ ನೀರಿಂದ ವೇಸ್ಟ್ ಆಗುತ್ತೆ. ಅದಕ್ಕೆ ನಾನು ನಿಲ್ಲಿಸ್ದೆ. ಅಲ್ಲೇನ ಅಲ್ಕಟ? ಇದಕ್ಕೆಲ್ಲ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ಕಾರ ಹೆಂಗೆ ಹೊಣೆ ಆಗತ್ತೆ ಎಲ್ಲದಕ್ಕೂ? ನೋಡಿ, ಗುಜರಾತ್ ಅಲ್ಲಿ ಭೂಕಂಪ ಆಯ್ತು, ಲಕ್ಷಾಂತರ ಜನ ಸತ್ರು. ಸುನಾಮಿ ಆಯ್ತು, ಲಕ್ಷಾಂತರ ಜನ ಸತ್ರು. ಇವಕ್ಕೆಲ್ಲ ಸರ್ಕಾರ ಅಂತ ಹೊಣೆ ಮಾಡಕ್ಕಾಗತ್ತೇನ್ರಿ ನೀವು? ನೀವೇ ಸ್ವಲ್ಪ ಯೋಚನೆ ಮಾಡಿ. ಈ ಮಗುನ ಉಳಿಸೋದಕ್ಕೆ ನಾವ್
ಜೀವನದಲ್ಲಿ ಏನೇನೋ ಕನಸ್ಕೊಂಡಿದ್ದ, ಅದೆಲ್ಲ ನನ್ಸಾಗಕ್ ಮುಂಚೆ ಕಣ್ಮುಚ್ಕೊಂಡ್ಬಿಟ್ಟ. ನಾನು ಸತ್ರೆ ನನಗೋಸ್ಕರ ಕಣ್ಣೀರ್ ಹಾಕೋದಕ್ಕೆ ನೀವಿದ್ದೀರಾ ಅಂತ ನಮ್ ಜವಾಬ್ದಾರಿನ ನಮಗ್ ತಿಳಿಸ್ತಾ ಇದ್ದ. ಹೌದು ಕಣ, ಅವನ್ ಕನಸ್ಕೊಂಡಿದ್ದಾಗ್ಲೇಬೇಕು. ಅದರಿಂದ ಸಮಾಜಕ್ಕೆ ಉಪಯೋಗ ಆಗ್ಬೇಕು. ನಾವ್ ಅದನ್ನ ಮಾಡ್ಲೇಬೇಕು, ಮಾಡ್ಬೇಕು. ಅದಕ್ಕೆ ನಮ್ಮ ಹತ್ರ ದುಡ್ಡು ಎಲ್ಲಿದೆ? ಆ ಹಲ್ಕಟ್ ಮನೇಲಿ ಕೊಳಿತಾ ಬಿದ್ದಿದೆ ಅಲ್ಲೋ. ಕದಿಯದ ತಪ್ಪೇನೋ? ಒಳ್ಳೆಯವ್ರ ಮನೇಲಿ ಕದ್ರೆ ಕಳ್ತನ, ಅದೇ ಕಳ್ಳನ ಮನೇಲಿ ಕದ್ರೆ ಅದೊಂದ್ ಸಾಧನೆ. ಅದೆಲ್ಲ ತಪ್ಪಲ್ವಾ ಪಾಂಡುರಂಗ? ಲೇ ಮೂರ್ಖ, ಇದು ಬರೀ ನಮ್ ಸಮಸ್ಯೆ ಅಲ್ಲ ಕಣೋ, ಇಡೀ ನಮ್ ಸಮಾಜದ ಸಮಸ್ಯೆ. ನಮ್ ಕೈಯಲ್ಲಿ ಓಟ್ ಹಾಕೋ ಹಕ್ಕಿದೆ. ನಾವು ಓಟ್ ಹಾಕಿ ಒಬ್ಬನ ಎಲೆಕ್ಟ್ ಮಾಡ್ತೀವಿ. ಅವನಿಂದ ಅಧಿಕಾರ ದುರುಪಯೋಗ ಆಗ್ತಾ ಇದ್ರು ನಾವೆಲ್ಲ ನೋಡ್ಕೊಂಡು ಮುಚ್ಕೊಂಡು ಸುಮ್ನೆ ಇರ್ತೀವಿ. ಸರಿಯಾಗಿ ಹೇಳ್ದೆ ಕಣ. ಓಟ್ ಹಾಕಿಸ್ಕೊಂಡವ್ನ್ಗೆ ಆರೋ ತರಾಯಿ, ಓಟ್ ಹಾಕ್ದವನ್ ಬಾಯಿಗೆ ಹೆಂಡ ಸರಾಯಿ. ಅದು ಬದಲಾಗ್ಬೇಕು. ಅದಕ್ಕೆ ಅಲ್ಲಿ ಒಳ್ಳೆಯವನ್ ಕೂರ್ಬೇಕು. ಒಳ್ಳೆಯವನಾಗ್ಲಿಲ್ಲ ಅಂದ್ರೆ ಒದ್ದು ಬುದ್ಧಿ ಹೇಳ್ಬೇಕು. ಇಲ್ಲಾಂದ್ರೆ ಕಳ್ಳ ಸಿಎಂ ಆಗ್ತಾನೆ, ಕೊಲೆಗಾರ ಜಡ್ಜ್ ಆಗ್ತಾನೆ. ಅಯ್ಯೋ, ಮುಂದಂಗಾಗದ್ ಬೇಡ, ಹೋರಾಟ ಮಾಡೋಣ. ಆದ್ರೆ ಹೊಡೆದಾಟ ಬೇಡ. ಯಾವನವನೋ ಪಾಂಡ್ರಂಗ, ಯುದ್ಧ ಮಾಡ್ಬೇಕು, ಕತ್ತಿ ಹಿಡಿಬಾರ್ದು ಅಂದ್ರೆ ಹೇಗೋ? ಮಹಾತ್ಮ ಗಾಂಧೀಜಿ ತರ, ನಾನು ನೇತಾಜಿ ತರ. ಅಲ್ಲ, ನಮ್ಮ ಊರಲ್ಲಿ ನೀನೇ ಬುದ್ಧಿವಂತ, ಬುದ್ಧಿ ಉಪಯೋಗಿಸ್ಬೋದಲ್ವಾ? ಲೇ, ಬುದ್ಧಿನೇ ಲದ್ದಿ ತಿಂದ್ರೆ? ಅಯ್ಯೋ, ಸಾಯೋನ್ಗೆ ಸ್ಮಶಾನ ಆದ್ರೇನು ದೇವಸ್ಥಾನ ಆದ್ರೇನು, ನಡೀರಿ ಹೋಗೋಣ. ಕೊಡೋ ಕೈನ. ಆ?